ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಮ್ಮನೇಲಿ ಸ್ವರ್ಣಗೌರಿ ವ್ರತ ಯಾವ ರೀತಿ ಆಚರಣೆ ಮಾಡಿದೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಮಕ್ಕಳಿಗೆ ಸ್ಕೂಲ್ ರಜೆ ಇಲ್ಲ, ನಾಳೆ ಗಣೇಶ ಹಬ್ಬಕ್ಕೆ ರಜೆ ಕೊಟ್ಟಿದ್ದಾರೆ, ಬಟ್ ಗೌರಿ ಹಬ್ಬಕ್ಕೆ ರಜೆ ಇಲ್ಲ. ಅದಕ್ಕೆ ಅವ್ರಿಗೆ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಂಗೂ ಇವತ್ತು ಅವರು ಫ್ರೈಡ್ ರೈಸ್ ಮಾಡಿಕೊಡಮ್ಮ ಅಂದರು. ಅದಕ್ಕೆ ಪನ್ನೀರ್ ಹಾಕಿ ಪನ್ನೀರ್ ಫ್ರೈಡ್ ರೈಸ್ ಮಾಡಿ, ಸ್ನ್ಯಾಕ್ಸ್ಗೆ ಸ್ವಲ್ಪ ಪಪ್ಪಾಯ ಇತ್ತು, ಅದನ್ನೇ ಕಟ್ ಮಾಡಿ ಇವತ್ತು ಬಾಕ್ಸ್ ಪ್ಯಾಕ್ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದೀನಿ. ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬಿಟ್ಟೆ ಬೇಗನೆ ಇವತ್ತು, ಯಾಕಂದರೆ ನೆಕ್ಸ್ಟ್ ನಾನು ಶಾಪಿಂಗ್ ಹೊರಡಬೇಕು. ಸೊ ಯೂಶ್ವಲಿ ಕೆಲವೊಬ್ಬರ ಮನೇಲಿ ಗೌರಿ ಫೆಸ್ಟಿವಲ್ಲು ಬೆಳಗ್ಗೆನೇ ಮಾಡಿಬಿಡ್ತಾರೆ, ಅಂದರೆ ಸ್ವರ್ಣಗೌರಿ ವ್ರತ, ಮತ್ತು ಸಂಜೆ ಹೆಣ್ಮಕ್ಳನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತಾರೆ. ಬಟ್ ನಾನು ಸಂಜೆನೇ ಪೂಜೆ ಮಾಡಿ ಮತ್ತು ಸಂಜೆನೇ ತಾಂಬೂಲಕ್ಕೆ ಕೊಟ್ಟು ಕಳಿಸ್ತೀನಿ. ಸೊ ಇವಾಗ ಮಧ್ಯಾಹ್ನ ಅಡುಗೆ ಸಹ ಮಾಡಿಬಿಟ್ಟಿದ್ದೀನಿ. ಅಂದರೆ ಇವತ್ತು ಬಿಸಿ ಬಿಸಿ ಮುದ್ದೆ, ನುಗ್ಗೆಕಾಯಿ ಸಾರು ಮತ್ತು ಸ್ವಲ್ಪ ಜೋಳ ಎಲ್ಲ ಇತ್ತು, ಅದೆಲ್ಲ ಬೇಯಿಸಿ ಮಕ್ಕಳಿಗೆ ಸಂಜೆ ಬಂದಾಗ ಸ್ನ್ಯಾಕ್ಸ್ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡಿಟ್ಟು ಇವಾಗ ಶಾಪಿಂಗ್ ಹೊರಟಿದ್ದೀನಿ. ಸೊ ಯೂಶ್ವಲಿ ಈ ಕೋಲಾರ ಗೌರ್ಮೆಂಟ್ ಕಾಲೇಜ್ ಆವರಣದಲ್ಲಿ ಪ್ರತಿ ವರ್ಷವೂ ಈ ಗಣೇಶದ್ದು ಸ್ಟಾಲ್ಸ್ ಇಟ್ಟಿರ್ತಾರೆ, ಅಂದರೆ ಗಣೇಶ ಹಬ್ಬ ಪ್ರಯುಕ್ತ. ಸೊ ಎಲ್ಲ ಕಡೆಯಿಂದನೂ ಗಣಪತಿಗಳು ಬಂದಿರುತ್ತೆ. ಸೊ ನಾವು ಒಂದು ಗೌರಿ ಗಣೇಶ ಎರಡನ್ನೂ ಪರ್ಚೇಸ್ ಮಾಡಿ ನೆಕ್ಸ್ಟು ಅಲ್ಲಿಂದ ಹೂವು, ಹಣ್ಣು ಮತ್ತು ಈ ಬಾಳೆ ದಿಂಡು ಎಲ್ಲ ಇರುತ್ತಲ್ವ, ಇಂಥದ್ದು ಏನೇನು ಬೇಕೋ ಹಬ್ಬಕ್ಕೆ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇವಾಗ ಸಂಜೆ ಪೂಜೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಗೌರಿ ಪೂಜೆ ಅಂದ್ರೇ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ತವ್ರ ಮನೆಯಿಂದ ಈ ಬಾಗಿನ ಅನ್ನೋದೇನು ಬರುತ್ತಲ್ಲ, ಅದು ಒಂದು ಸ್ಪೆಷಲ್ ಮೂಮೆಂಟು. ತುಂಬ ಹೆಣ್ಮಕ್ಳಿಗೆ ಆ ಅದೃಷ್ಟ ಇರಲ್ಲ, ಏನೋ ಒಂದು ಮನಸ್ತಾಪಗಳಾಗಿ ತವ್ರ ಮನೆಯಿಂದ ಬಾಗಿನ ಬರಲ್ಲ, ಇಲ್ಲಾಂದರೆ ತವ್ರ ಮನೆಯೇ ಇರಲ್ಲ ಕೆಲವೊಬ್ರಿಗೆ. ಸೊ ಅಂಥ ಹೆಣ್ಮಕ್ಳು ತವ್ರ ಮನೆ ಹೆಸರಲ್ಲಿ ಅವರೇ ಬಾಗಿನನ ಪರ್ಚೇಸ್ ಮಾಡಿ ಪೂಜೆ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಎಂಥ ಪರಿಸ್ಥಿತಿಯಲ್ಲೂ ನಾವು ತವ್ರಿಗೆ ಅಂತೂ ಕೇಡು ಬಯಸಬಾರ್ದು, ಅಂದರೆ ಕೆಟ್ಟದಾಗಲಿ ಅಂತ ಮನಸ್ಸಲ್ಲಿ ಸಹ ಬಯಸಬಾರ್ದು. ಸೊ ಎಷ್ಟು ನಮ್ಮ ತವ್ರು ತಂಪಾಗಿರಲಿ ಅಂತ ನಾವು ಬೇಡ್ಕೊಳ್ತೀವಲ್ಲ, ಅದ್ರ ಡಬಲ್ ನಮ್ಮ ಜೀವನ ಚೆನ್ನಾಗಿರುತ್ತೆ. ಸೊ ಆದಷ್ಟು ಎಲ್ಲ ಹೆಣ್ಮಕ್ಳು ತವ್ರಿಗೆ ಒಂದು ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ ಈ ಒಂದು ಹಬ್ಬದ ದಿನ. ಸೊ ನಿಮಗೂ ಅದು ತುಂಬಾ ಶ್ರೇಯಸ್ಸು. ಈ ಹಬ್ಬ ಮಾಡೋದೇ ತವ್ರನ್ನ ಒಂದು ಒಳ್ಳೆ ಏಳಿಗೆ ಆಗಲಿ ಅಂತ ಒಂದು ಹಬ್ಬ ಇದು. ತವ್ರ ಮನೆಯೂ ಚೆನ್ನಾಗಿರಲಿ, ನಾವು ಬಂದಿರೋವಂಥ ಮನೆಯೂ ಚೆನ್ನಾಗಿರಲಿ ಅಂತ ಎರಡೂ ಮನೆಗೆ ಒಳ್ಳೆಯದನ್ನು ಬಯಸೋವಂಥ ಹಬ್ಬ ಇದು. ಸೊ ಯೂಶ್ವಲಿ ಈ ಹಬ್ಬದ ದಿನ ಸ್ವರ್ಣಗೌರಿ ವ್ರತ ಅಂತ ಮಾಡ್ತಾರೆ, ಕೆಲವೊಬ್ಬರು ಬರೀ ಗೌರಿ ಪೂಜೆ ಅಂತ ಮಾಡ್ತಾರೆ. ಸೊ ಸ್ವರ್ಣಗೌರಿ ವ್ರತ ಬಂದು 16 ವರ್ಷ ಮಾಡಬೇಕು. ನಾನು ಮಂಗಳಗೌರಿ ವ್ರತ ಅಂತ ಮದುವೆ ಆಗಿದ್ದ ಫಸ್ಟ್ ಇಯರಿಂದ 5 ಇಯರ್ಸ್, ಟೋಟಲ್ 5 ಇಯರ್ಸ್ ಮಾಡಿದ್ದೆ ಮಂಗಳಗೌರಿ ವ್ರತ. ಅದು ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಮಾಡುವಂಥ ಒಂದು ವ್ರತ. ಪ್ರತಿ ಮಂಗಳವಾರ ಬಂದು 16 ದೀಪನ ಬೆಳಗಿ ಮತ್ತು 16 ಟೋಟಲ್ 5 ವರ್ಷದಲ್ಲಿ 16 ಜನ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಆ ಒಂದು ವ್ರತನ ಕಂಪ್ಲೀಟ್ ಮಾಡಬೇಕು. ಕೆಲವೊಬ್ಬರಿಗೆ ಈ ವ್ರತ ಇಂಥದ್ದೆಲ್ಲ ಮಾಡೋದಕ್ಕೆ ಅನುಕೂಲ ಇರಲ್ಲ, ಅಂಥವರು ಅದು ತಲೆ ಕೆಡಿಸ್ಕೋಬೇಡಿ. ನಾರ್ಮಲ್ ಅರಿಶಿಣದ ಗೌರಿನೋ ಇಲ್ಲಾಂದರೆ ಮಣ್ಣಿನ ಗೌರಿನೋ ತಂದು ನಾರ್ಮಲ್ ಪೂಜೆ ಮಾಡಿದ್ರೂ ನಿಮಗೆ ಆ ದೇವಿದು ಒಂದು ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಸೊ ಯಾವುದೇ ಒಂದು ಹಬ್ಬ ಆಗಲಿ, ಯಾವುದೇ ಒಂದು ವ್ರತ ಆಗಲಿ ಹಿಂಗೆ ಮಾಡಬೇಕು ಅಂತ ಯಾವುದೇ ಹಾರ್ಡ್ ಕೋಡ್ ರೂಲ್ಸ್ ಇಲ್ಲ. ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೂ ದೇವರು ಒಲ್ದೇ ಒಲಿತಾರೆ. ಬಟ್ ಇದೆಲ್ಲ ನಮ್ಮದು ಹಿರಿಯರು ಹಿಂಗೆ ಮಾಡ್ಕೊಂಬಂದರೆ ಒಳ್ಳೆಯದು ಅಂತ ಹೇಳ್ಕೊಂಬಂದಿರೋದ್ರಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಇವಾಗ ವ್ರತಕ್ಕೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಮೇನ್ ಥಿಂಗ್ ಏನಂದರೆ ನೈವೇದ್ಯ. ಸೊ ಈ ಒಂದು ವ್ರತದಲ್ಲಿ ಮೇಯ್ನ್ ನೈವೇದ್ಯ ಆಗಿ ನಾವು ದೇವರಿಗೆ ಅರ್ಪಿಸೋದಂದರೆ ತಂಬಿಟ್ಟು ದೀಪಗಳನ್ನ. ಇಲ್ಲಿ ನೈವೇದ್ಯನೂ ಈ ತಂಬಿಟ್ಟು ದೀಪನೇ, ಮತ್ತು ಬಂದವ್ರಿಗೆ ಪ್ರಸಾದವಾಗಿ ಕೊಡೋದು ಸಹ ಈ ಒಂದು ದೀಪಗಳನ್ನೇ. ಸೊ ಈ ಒಂದು ದೀಪಗಳನ್ನ ನೀವು ಅಕ್ಕಿ ತಂಬಿಟ್ಟು ಮಾಡ್ಕೋಬೋದು, ಇಲ್ಲಾಂದರೆ ಗೋಧಿ ತಂಬಿಟ್ಟು ಸಹ ಮಾಡ್ಕೋಬೋದು. ಸೊ ಹೆಂಗೂ ಅಕ್ಕಿದು ತಂಬಿಟ್ಟು ನಾನು ಮಾಡಿ ಉಂಡೆಗಳ ಥರ ಇಟ್ಟಿದ್ದೀನಿ ಆಲ್ರೆಡಿ, ನನ್ನ ಪ್ರೀವಿಯಸ್ ವ್ಲಾಗ್ ನೀವು ನೋಡಿದ್ರೆ. ಅದಕ್ಕೆ ಇವತ್ತು ದೀಪಗಳನ್ನ ಗೋಧಿ ತಂಬಿಟ್ಟು ಮಾಡೋಣ ಅಂತ. ಇದು ತುಂಬಾ ಈಸಿ. ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ಶೇರ್ ಮಾಡಿರ್ತೀನಿ, ಅದರದ್ದು ಲಿಂಕ್ ಇದೇ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಗೇನಾದರೂ ರೆಸಿಪಿ ಬೇಕಾದರೆ ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ತುಂಬಾ ಬೇಗ ಆಗೋಗುತ್ತೆ ಈ ಒಂದು ಗೋಧಿ ತಂಬಿಟ್ಟು, ಮತ್ತು ಅದರದ್ದು ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಎಳ್ಳು ಮತ್ತು ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿ ಇಂಥದನ್ನೆಲ್ಲ ಹಾಕಿ ಮಾಡಿದ್ದೀನಿ. ಸೊ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಮತ್ತು ದೇವ್ರಿಗೂ ನೈವೇದ್ಯಕ್ಕೆ ಇದು ತುಂಬಾ ಇಂಪಾರ್ಟೆಂಟು ಸ್ವರ್ಣಗೌರಿ ವ್ರತದಲ್ಲಿ. ಸೊ ಇದು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದವರು 16 ನಾರ್ಮಲ್ ಹತ್ತಿಗಳನ್ನ 16 ದೀಪಗಳ ಥರ ಮಾಡಿ ಸಹ ನೀವು ಬೆಳಗ್ಬೋದು.
ಸೊ ನೀವು ಗೌರಿಗೆ ಮಾಡೋವಂಥ ಯಾವುದೇ ಒಂದು ವ್ರತದಲ್ಲಾಗಲಿ ನೀವು ಗೌರಿ ಥರನೇ ರೆಡಿ ಆಗಬೇಕು. ಅದು ತುಂಬಾ ಇಂಪಾರ್ಟೆಂಟು. ಅಂದರೆ ಫುಲ್ ಲಕ್ಷಣವಾಗಿ ಸೀರೆ ಉಟ್ಕೋಬೇಕು, ಕೈ ತುಂಬ ಬಳೆ ಹಾಕ್ಕೊಂಡು, ಹಣೆ ತುಂಬ ಕುಂಕುಮ ಇಟ್ಕೊಂಡು. ನೆಕ್ಸ್ಟು ನೀವು ಈ ಪ್ರಸಾದ, ಈ ನೈವೇದ್ಯ ಏನು ಮಾಡ್ತೀರೋ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಈ ಹಬ್ಬಕ್ಕೆ, ಅಂದರೆ ಗೌರಿ ಹಬ್ಬಕ್ಕೆ. ಬಟ್ ಗಣೇಶ ಹಬ್ಬಕ್ಕೆಲ್ಲ ಮುಂಚೆನೇ ನಾವು ನೈವೇದ್ಯ ಎಲ್ಲ ಪ್ರಿಪೇರ್ ಮಾಡಿರ್ತೀವಿ. ಮತ್ತು ಅದು ಗಂಡಸ್ರ ಹಬ್ಬ. ಸೊ ಗಣೇಶ ಹಬ್ಬದಲ್ಲಿ ಹೆಣ್ಮಕ್ಳದ್ದು ಏನೂ ಜಾಸ್ತಿ ಕೆಲಸ ಇರೋಲ್ಲ, ಎಲ್ಲ ಗಂಡು ಮಕ್ಕಳೇ ಪೂಜೆ ಮಾಡೋದ್ರಿಂದ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ಪ್ರಿಯಾರಿಟಿ ಜಾಸ್ತಿ. ಸೊ ಇಲ್ಲಿ 16 ತಂಬಿಟ್ಟು ದೀಪಗಳು ರೆಡಿಯಾಗಿದೆ. ಅಂದರೆ ಚಿಕ್ಕ ಚಿಕ್ಕದಾಗಿ ತಂಬಿಟ್ಟು ದೀಪ, ಅಂದರೆ ಒಂದು ಮುತ್ತೈದೆಗೆ ಜೋಡಿ ದೀಪನ ಕೊಟ್ಟು ಕಳಿಸ್ಬೇಕು. ಸೊ ಒಂದು 8 ಜನಕ್ಕೆ ನಾವು ಕೊಡ್ಬೋದು. ಆ್ಯಕ್ಚುಲಿ ನಾನು ಒಂದು 5 ಮುತ್ತೈದೆಯರಿಗೆ ಕೊಟ್ಟು ರಿಮೈನಿಂಗ್ ದೀಪಗಳನ್ನ ನಾವು ಮನೆಯವ್ರು ತಿನ್ನೋಕ್ಕೆ ಅಂತ ಇಟ್ಟಿರ್ತೀವಿ. ಅದು ಪ್ರಸಾದ ನಾವು ತಗೋಬೇಕಾಗುತ್ತೆ. ಸೊ ಈ ಒಂದು ವ್ರತದಲ್ಲಿ ಏನಂದರೆ, ಈ ಒಂದು ಏನು ದೀಪ ಬೆಳಗ್ತೀವಲ್ವ ಅದರಿಂದ ಒಂದು ಕಾಟಿಕೆ ತೆಗಿತೀವಿ. ಆ ಕಾಟಿಕೆನ ಯಾರು ಹಣೆ ಮೇಲೆ ಧರಿಸ್ತಾರಲ್ಲ ಅವ್ರಿಗೆ ಆ ವರ್ಷ ಫುಲ್ಲು ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಈ ಒಂದು ಸ್ವರ್ಣಗೌರಿ ವ್ರತದ ಪ್ರಸಾದ ಆಗಲಿ, ಅಂದರೆ ಆ ದೀಪಗಳಾಗಲಿ, ಇಲ್ಲ ಅದಕ್ಕೆ ಯಾರು ಇನ್ವಾಲ್ವ್ ಆಗಿ ಆ ಒಂದು ಪೂಜೆಯಲ್ಲಿ ಇರ್ತಾರಲ್ವ ಅವ್ರಿಗೂ ಸಹ ಮಾಡಿರೋರಷ್ಟೇ ಫಲ ಸಿಗುತ್ತೆ. ಅಂದರೆ ಆ ದೀಪ ಯಾರು ತೊಗೊಂಡೋಗಿರ್ತಾರಲ್ಲ ಅವ್ರಿಗೂ ಆ ಒಂದು ನಾವು ಏನು ಮಾಡಿರ್ತೀವಲ್ವ ಆ ಒಂದು ವ್ರತ ಅದ್ರದ್ದು ಎಲ್ಲ ಪ್ರತಿಫಲ ಅವ್ರಿಗೂ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಯಾರೇ ಮನೆಯಲ್ಲಿ ಈ ಮಂಗಳಗೌರಿ ವ್ರತ ಆಗಲಿ, ಸ್ವರ್ಣಗೌರಿ ವ್ರತ ಆಗಲಿ ಮಾಡ್ತಾಯಿದ್ರೆ ಆದಷ್ಟು ಆ ದೀಪನ ತಿನ್ನೋಕ್ಕೆ ಟ್ರೈ ಮಾಡಿ, ನಿಮಗೂ ಅದೆಲ್ಲ ಪ್ರತಿಫಲನೂ ಸಿಗುತ್ತೆ. ಸೊ ಈ ಒಂದು ವ್ರತದಲ್ಲಿ ಸೆಕೆಂಡ್ ಮೇನ್ ಥಿಂಗ್ ಏನಂದರೆ, ಈ ತವ್ರ ಮನೆಯಿಂದ ಕೊಡೋವಂಥ ಈ ಬಾಗಿನ. ಸೊ ಗೌರಿ ಬಂದು ನಮ್ಮ ಮನೆ ಹೆಣ್ಮಗು ಥರ ನಾವು ಕನ್ಸಿಡ್ರ್ ಮಾಡಿ ನಮ್ಮ ಮನೆಯಿಂದ ಗೌರಿಗೆ ತವ್ರ ಮನೆ ಬಾಗಿನ ಕೊಟ್ಟು ಕಳಿಸ್ತೀವಿ ಅನ್ನೋ ಒಂದು ಪದ್ಧತಿ ಇದು ಈ ವ್ರತದ್ದು. ಸೊ ಅದಕ್ಕೆ ತವ್ರ ಮನೆ ಬಾಗಿನ ಅನ್ನೋದು ಒಂದು ದೇವ್ರಿಗೆ ಅಂತಲೇ ನಾವು ರೆಡಿ ಮಾಡ್ಕೋಬೇಕು ಈ ವ್ರತದಲ್ಲಿ. ಸೊ ಬಾಗಿನ ಐಟಮ್ಸ್ ಏನೇನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. 5 ಥರ ಧಾನ್ಯಗಳು, ಒಂದು ಸ್ಯಾರಿ ಇದ್ದರೆ ಸ್ಯಾರಿ, ಇಲ್ಲ ಜಸ್ಟ್ ಬ್ಲೌಸ್ ಪೀಸು ಇಡ್ಬೋದು. ಮತ್ತು ಬೆಲ್ಲ, ಅರಿಶಿನ, ಕುಂಕುಮ, ಕೈ ತುಂಬ ಹಾಕ್ಕೊಳ್ಳೋಕ್ಕೆ ಬಳೆ, ಹೂವು, ಈ ಥರ. ಇಲ್ಲಾಂದರೆ ಕೆಲವೊಂದು ಮನೆಗಳಲ್ಲಿ ತರಕಾರಿ ಸಹ ಹಾಕಿಟ್ಟಿರ್ತಾರೆ. ಒಂದು ಟೈಮ್ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಏನು ಬೇಕಲ್ವ ಅದೆಲ್ಲ ಐಟಮ್ಸು ಈ ಒಂದು ಬಾಗಿನದಲ್ಲಿರುತ್ತೆ. ಮತ್ತು ದೇವಿ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಬಾಚಣಿಗೆ, ಒಂದು ಮಿರರು, ಇಂಥದ್ದೆಲ್ಲನೂ ಇಟ್ಟಿರ್ತೀವಿ. ಸೊ ಇದಿಷ್ಟು ರೆಡಿ ಮಾಡಿಕೊಂಡು ನಾವು ವ್ರತನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಗೌರಿಗೆ ಈ ಬಾಗಿನ ಅನ್ನೋದು ತುಂಬ ಯಾಕೆ ಇಷ್ಟ ಅನ್ನೋದು ಒಂದು ಸ್ಟೋರಿನೇ ಇದೆ. ನಿಮಗೆಲ್ಲರಿಗೂ ಆಲ್ರೆಡಿ ಈ ಒಂದು ಸ್ಟೋರಿ ಗೊತ್ತಿರ್ಬೋದು. ಸತೀದೇವಿ ಮತ್ತು ಶಿವಂದು ಮದುವೆ ಯಾವ ರೀತಿ ಆಯಿತು, ತವ್ರ ಮನೆಯಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ಸ್ಗೆ ಅವ್ರನ್ನ ಕರಿತಾ ಇರಲ್ಲ, ಅವಾಗ ಹೋಗಿ ಕರಿದಿರನೂ ಆಹ್ವಾನ ಇಲ್ದಿರನೂ ಹೋದಾಗ ಅಲ್ಲಿ ಹೆಂಗೆ ಅವಮಾನ ಆಯಿತು ತವ್ರ ಮನೇಲಿ, ಅವಾಗ ಅವ್ರು ಹೆಂಗೆ ಬೆಂಕಿಯಲ್ಲಿ ಬಿದ್ದು ಅವ್ರನ್ನ ಅವರೇ ಸಜೀವ ದಹನ ಮಾಡಿಕೊಂಡ್ರು ಅಂತ ಸ್ಟೋರಿ ಗೊತ್ತಿರುತ್ತಲ್ವ. ಸೊ ಅದಕ್ಕೆ ಈ ಒಂದು ತವ್ರ ಮನೆಯಿಂದ ಅವ್ರಿಗೆ ಯಾವ ಪ್ರೀತಿ ಸಿಕ್ಕಿಲ್ವಲ್ಲ ಆ ಪ್ರೀತಿನ ನಾವು ಆ ಗೌರಿ ದೇವಿಗೆ ಕೊಟ್ಟಾಗ ಆ ಮನೆನ ತವ್ರ ಮನೆ ಅಂತ ಕನ್ಸಿಡರ್ ಮಾಡಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಅಂತ ಒಂದು ನಂಬಿಕೆ. ಸೊ ತವ್ರ ಮನೆ ಬಾಗಿನ ಅಂತೂ ತುಂಬಾ ಇಂಪಾರ್ಟೆಂಟು. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಅನುಕೂಲ ನಮಗಿಲ್ಲ ಅನ್ನೋರು ಮನೆಯಲ್ಲಿರುವಂಥ ಅರಿಶಿನ, ಕುಂಕುಮ, 1 ಡಜನ್ ಬಳೆ, ಒಂಚೂರು ತಾಂಬೂಲ ಅಂದರೆ ಒಂದು ಎಲೆ ಅಡಿಕೆ, ಜೊತೆಗೆ 2 ಬಾಳೆಹಣ್ಣು ಇಷ್ಟಿಟ್ಟು ಕಾಣಿಕೆ 11 ರೂಪಾಯಿಂದ ಸ್ಟಾರ್ಟ್ ಇಟ್ಟು ಪೂಜೆ ಮಾಡಿದ್ರೂ ಸಾಕು. ಅದನ್ನೂ ನಾವು ಬಾಗಿನ ಅಂತಲೇ ಕನ್ಸಿಡ್ರ್ ಮಾಡ್ತೀವಿ. ಸೊ ಇಲ್ಲಿ ನಾನು ಕಳಶ ಸ್ಥಾಪನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆನ. ಯೂಶ್ವಲಿ ಈ ಒಂದು ಕಳಶ ಸ್ಥಾಪನೆ ಅಂದರೆ ಇವಾಗ ದೇವಿನ ಆ ಒಂದು ಕಳಶದಲ್ಲಿ ಆಹ್ವಾನ ಮಾಡೋದು. ಸೊ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಬುಕ್ ಅಂತ ಇರುತ್ತೆ. ಪ್ರತಿಯೊಂದು ವ್ರತಕ್ಕೂ ಯೂಶ್ವಲಿ ಸ್ಟೋರ್ಸಲ್ಲೆಲ್ಲ ಬುಕ್ಸ್ ಸಿಗುತ್ತೆ. ಈ ಸ್ವರ್ಣಗೌರಿ ಮತ್ತು ಗೌರಿ ಗಣೇಶ ಹಬ್ಬ ಅಂತ ಒಂದು ಬುಕ್ ಸಿಗುತ್ತೆ. ಸೊ ಆ ಥರದ್ದು ಒಂದು ತಗೊಂಬಿಟ್ರೆ ನಿಮ್ಗೆ ಒಳ್ಳೆಯದು. ಯಾಕಂದರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಡ್ಬೋದು, ಏನೂ ಮಿಸ್ ಮಾಡಲ್ಲ ನಾವು. ಒಂದು ವೇಳೆ ಈ ಒಂದು ಮಂತ್ರ ಪಠನೆ ಇಂಥದನ್ನೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅನ್ನೋರು ಕಳಶ ಸ್ಥಾಪನೆ ಆಗಿದ ತಕ್ಷಣವೇ ನೀವು ಮಂಗಳಗೌರಿ ಆವಾಹಯಾಮಿ ಇಲ್ಲ ಸ್ವರ್ಣಗೌರಿ ಆವಾಹಯಾಮಿ ಅಂತ ಒಂದು ಮಂತ್ರ ಹೇಳಿದ್ರೆ ಸಾಕು, ದೇವ್ರು ಬಂದು ಅದರಲ್ಲಿ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಈ ಸ್ವರ್ಣಗೌರಿ ವ್ರತದ ಇನ್ನೊಂದು ಮಹಿಮೆ ಅವ್ರ ವಿಶೇಷ ಏನಂದರೆ, ಸ್ವರ್ಣಗೌರಿ ಯಾವಾಗ ನಮ್ಮ ಮನೇಲಿ ಬಂದು ನೆಲೆಸ್ತಾಳೋ ಆಟೋಮೆಟಿಕ್ಕಾಗಿ ಗಣಪತಿನೂ ನೆಕ್ಸ್ಟ್ ಡೇ ಬರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ತಾಯಿ ಎಲ್ಲಿರ್ತಾಳೋ ಮಗು ಅಲ್ಲೇ ಇರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯನೇ. ಸೊ ಈ ಒಂದು ಹಬ್ಬ ಸಹ ಇನ್ನೊಂದು ವಿಶೇಷತೆ ಏನಂದರೆ ತಾಯಿ ಮತ್ತು ಮಗನ ಬಾಂಧವ್ಯನೂ ತಿಳಿಸುತ್ತೆ. ಸೊ ಎಷ್ಟು ಬ್ಯೂಟಿಫುಲ್ ಇದೊಂದು ಆಚರಣೆ ಅಂತ ಹೇಳಿದ್ರೆ ನನಗೆ ತುಂಬ ಫೇವ್ರೇಟ್ ಈ ಒಂದು ಹಬ್ಬ.
ಏಕೆಂದರೆ ಈ ಹಬ್ಬದಲ್ಲಿ ಎಲ್ಲ ಸಂಬಂಧಗಳ ಒಂದು ಇಂಪಾರ್ಟೆನ್ಸ್ನ ನಮಗೆ ತಿಳಿಸ್ಕೊಡುತ್ತೆ. ಅಂದರೆ ಒಂದು ತಾಯಿ ಮಗನ ಬಾಂಧವ್ಯ ಬಗ್ಗೆ ತಿಳಿಸುತ್ತೆ. ತವ್ರ ಮನೆ ಎಷ್ಟು ಇಂಪಾರ್ಟೆಂಟು, ತವ್ರ ಮನೆಗೆ ನಾವು ಒಳ್ಳೇದು ಬಯಸಬೇಕು. ಸೊ ಇದ್ರದ್ದು ಒಂದು ಇಂಪಾರ್ಟೆನ್ಸ್ ಸಹ ತಿಳಿಸ್ಕೊಡುತ್ತೆ. ಸೊ ಎಲ್ಲರಿಗೂ ಒಳ್ಳೇದು ಬಯಸಬೇಕು ಅನ್ನೋದು ಒಂದು ಮೇಯ್ನ್ ಇಂಟೆನ್ಷನ್ ಆಗಿರುತ್ತೆ ಈ ಹಬ್ಬಗಳಲ್ಲಿ. ಸೊ ಮೊದಲ ಕಾಲದಲ್ಲೆಲ್ಲ ತವ್ರ ಮನೆಯಿಂದ ಆ ಬಾಗಿನ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿರ್ತಾರೆ ಹೆಣ್ಮಕ್ಳು. ಏಕೆಂದರೆ ಎಲ್ಲೋ ಇರ್ತಾರೆ ಅಪ್ಪ ಅಮ್ಮ, ಮಗಳು ಎಲ್ಲೋ ಇರ್ತಾಳೆ. ಸೊ ಹಂಗೂ ಆ ಮಗಳನ್ನ ಹೋಗಿ ನೋಡ್ಕೊಂಬರೋಕ್ಕೆ ಒಂದು ಚಾನ್ಸ್ ಅಂದರೆ ಈ ಹಬ್ಬ, ಈ ಥರ ಬಾಗಿನ ಕೊಡೋಕ್ಕೆ ಅಂತ ಹೋಗಿ ಮಾತಾಡಿಸ್ಕೊಂಡು ಬರೋವಾಗ ಆ ಒಂದು ಬಾಂಧವ್ಯ ಉಳಿಯುತ್ತೆ ಅನ್ನೋ ಒಂದು ಹಿನ್ನೆಲೆ ಆ್ಯಕ್ಚುಲಿ ಈ ಹಬ್ಬಗಳಿಗೆಲ್ಲ ಬಂದಿದ್ದು. ಸೊ ನಮ್ಮ ಹಿರಿಯರು ಏನೇ ಮಾಡಿದ್ರೇನು ಸಂಬಂಧಗಳನ್ನ ಉಳ್ಸೋಕ್ಕೆ ಮಾಡಿರ್ತಾರೆ. ಸೊ ನಮ್ಮ ಒಂದು ಈ ಸಂಸ್ಕೃತಿ, ಒಂದು ಹಿನ್ನೆಲೆ ಇದೆಲ್ಲ ತಿಳ್ಕೊಂಡು ನಾವು ಕಂಟಿನ್ಯೂ ಮಾಡ್ಕೊಂಡು ನಮ್ಮ ಮಕ್ಕಳಿಗೂ ಅದನ್ನು ತಿಳಿಸ್ಕೊಡ್ತಾ ಹೋಗಬೇಕು. ಇದರಿಂದ ನಮ್ಮ ಒಂದು ಇಂಪಾರ್ಟೆನ್ಸು ಅವ್ರಿಗೂ ಗೊತ್ತಾಗುತ್ತೆ. ತಾಯಿ ತಂದೆ ವ್ಯಾಲ್ಯೂ ಏನು, ತವ್ರ ಮನೆ ವ್ಯಾಲ್ಯೂ ಏನು ಅಂತ ನಮ್ಮ ಹೆಣ್ಮಕ್ಳಿಗೆ ಇವಾಗಿಂದನೇ ನಾವು ಈ ಥರ ಒಂದು ಪೂಜೆ ಪುನಸ್ಕಾರದಿಂದ ಅದ್ರ ಹಿನ್ನೆಲೆ, ಯಾವ ರೀತಿ ಬಂತು ಪದ್ಧತಿ, ಸೊ ಇದು ಮಾಡೋದ್ರಿಂದ ಯಾವ ರೀತಿ ಸಂಬಂಧಗಳು ಉಳಿಯುತ್ತೆ ಅಂತ ಅವ್ರಿಗೆ ತಿಳಿಸ್ಕೊಟ್ಟು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ಗಾದರೂ ಈ ಒಂದು ಸಂಬಂಧಗಳಲ್ಲಿ ಇರೋವಂಥ ಒಂದು ವ್ಯಾಲ್ಯೂಸ್ನ ಅವರು ಕಲ್ತ್ಕೊಳ್ತಾರೆ. ಮಕ್ಕಳನ್ನ ಸ್ವಲ್ಪ ಔಟ್ಸೈಡ್ ಹೋಗಿ ಒಂದು ಗರ್ಕೆ ಹುಲ್ಲು ಈ ಥರ ಮತ್ತು ಚೇಪೆಹಣ್ಣು ಮರದ ಎಲೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ಕಿತ್ಕೊಂಬನ್ನಿ ಅಂತ ಕಳಿಸಿದ್ದೆ. ಅವರೂ ಹೋಗಿ ಒಂದು ಕವರ್ ತುಂಬ ಗರ್ಕೆ ಹುಲ್ಲು ಎಲ್ಲ ತೊಗೊಂಬಂದಿದ್ದಾರೆ. ಸೊ ಈ ಒಂದು ಪೂಜೆಗಳಲ್ಲಿ ಮಕ್ಕಳಿಗೆ ಅದು 90% ಆ ಫಲ ಹೋಗುತ್ತೆ ಅಂತ ಭಾವಿಸ್ತೀನಿ. ಯಾಕಂದರೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದರೆ ಈ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗಾಗಲಿ ಇಲ್ಲಾಂದರೆ ಆ ನೈವೇದ್ಯ ಮಾಡೋದಕ್ಕಾಗಲಿ ಎಲ್ಲದರಲ್ಲೂ ಮಕ್ಕಳು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅದೇ ಅಂದ್ಕೊಳ್ತಾ ಇದ್ದೆ, ಈ ಒಂದು ಪೂಜೆ ನಾನು ಏನು ಮಾಡ್ತೀನಲ್ಲ ಅದರಲ್ಲಿ 90% ಎಲ್ಲ ಅವ್ರಿಗೆ ಹೋಗಲಿ ಆ ಒಂದು ಫಲ ಅಂತ. ಒಂಥರ ಸ್ವಾರ್ಥ ಇಲ್ದಿರ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಯಾವುದೇ ಒಂದು ಪೂಜೆಗೆ ಅಂದರೆ ಅದು ಮಕ್ಕಳು ಮಾತ್ರ. ಸೊ ಹಿರಿಯರು ಆ ಥರ ಇರಲ್ಲ. ನಾವೇ ಆಗಲಿ ಏನೋ ಒಂದು ಮಾಡಿದ್ರೆ ಅದಕ್ಕೆ ಪ್ರತಿಫಲವಾಗಿ ಏನೋ ಒಂದು ಬಯಸ್ತೀವಿ. ಬಟ್ ಮಕ್ಕಳು ಹಂಗಲ್ಲ ನೋಡಿ, ಏನೇ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ರೂ ಅದಕ್ಕೆ ರಿವರ್ಸ್ ಆಗಿ ಅವ್ರು ಅದರಿಂದ ಏನೂ ಬಯಸಲ್ಲ. ಸೊ ಅದು ನಿಸ್ವಾರ್ಥವಾಗಿ ಮಾಡೋ ಅಂಥ ಒಂದು ಕಾಂಟ್ರಿಬ್ಯೂಷನು, ಅದಕ್ಕೆ ಯಾವತ್ತೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಇವಾಗ ಮಕ್ಕಳೆಲ್ಲ ಕೂತ್ಕೊಂಡು ಕತೆ ಎಲ್ಲ ಕೇಳಬೇಕು ಸೈಲೆಂಟಾಗಿ ಅಂತ ಇಲ್ಲಿ ಕತೆ ಎಲ್ಲ ಓದ್ತಾ ಇದ್ದೀನಿ. ಪಾಪ ಮಕ್ಕಳಂತೂ ಎಷ್ಟು ನೀಟಾಗಿ ಹೇಳಿದ ಮಾತು ಕೇಳ್ತಾರೆ ಅಂದರೆ, ನಾನು ಓದಬೇಕಾದ್ರೆ ಅಂತೂ ಒಂದು ಸ್ವಲ್ಪನೂ ಗಲಾಟೆ ಮಾಡ್ದಿರ ನೀಟಾಗಿ, ಅಂದರೆ ಒಂದು 5 to 10 minutes ಆಗುತ್ತೆ ಅದು ಫುಲ್ಲು ಕತೆ ಓದೋಕ್ಕೆ. ಅಲ್ಲಿವರೆಗೂ ಸೈಲೆಂಟಾಗೆ ಕೂತಿದ್ರು ಅಂತ ಹೇಳ್ಬೋದು. ಭಕ್ತಿಯಿಂದ ಸ್ವರ್ಣಗೌರಿ ವ್ರತವನ್ನು ಮಾಡತಕ್ಕದ್ದು. ಈ ವ್ರತಕ್ಕೆ 16 ಗಂಟು ದಾರವನ್ನು ಇಟ್ಟು ಶುದ್ಧೋಪಕಾರಗಳಿಂದ ಪೂಜೆಯನ್ನು ಮಾಡಿ 16 ವರ್ಷಗಳ ಕಾಲ ಈ ವ್ರತವನ್ನು ಮಾಡಿ ಪ್ರತಿ ವರ್ಷವೂ ಪೂಜಿಸಿದ ದಾರವನ್ನು ಬಲಗೈಗೆ ಕಟ್ಟಿಕೊಂಡು, ಸೊ ಈ ರೀತಿ ಎಲ್ಲ ಕತೆ ಎಲ್ಲ ಓದಿ ಮುಗಿದ್ಮೇಲೆ ಆಲ್ಮೋಸ್ಟ್ ವ್ರತ ಇನ್ನು ಎಂಡ್ ಆಗಿದೆ ಅಂತ. ಸೊ ಲಾಸ್ಟಿಗೆ ಈ ಒಂದು ತಂಬಿಟ್ಟು ದೀಪ ಏನು ಮಾಡ್ಕೊಂಡಿರ್ತೀವಲ್ಲ ಇದರಲ್ಲಿ ದೇವಿಗೆ ಆರತಿ ಬೆಳಗಿ ಒಂದು ಹಾಡು ಮುಖಾಂತರ ವ್ರತನ ಮುಗಿಸ್ತೀವಿ. ಸೊ ಎಲ್ಲ ವ್ರತ ಎಲ್ಲ ಮುಗಿದ್ಮೇಲೆ ಈ ಒಂದು ತಂಬಿಟ್ಟು ದೀಪಗಳು ಏನು ನಾವು ಬೆಳಗ್ತೀವಲ್ವ, ಈ ಒಂದು ದೀಪಗಳನ್ನ ಒಂದು 5 ಮುತ್ತೈದರಿಗೆ ಜೋಡಿ ದೀಪನ ಕೊಟ್ಟು ತಾಂಬೂಲ ಥರ ಕೊಟ್ಟು ಅವರು ಆ ಒಂದು ದೀಪನ ತಿಂದರೆ ಅವ್ರಿಗೂ ಅಷ್ಟೇ ಫಲ ಸಿಗುತ್ತೆ ಅಂತ ಒಂದು ನಂಬಿಕೆ. ಸೊ ಈ ಸ್ವರ್ಣಗೌರಿ ವ್ರತದಲ್ಲಿ ಎಲ್ಲ 16 ಕೌಂಟಲ್ಲೇ ಇರುತ್ತೆ. ಅಂದರೆ 16 ವರ್ಷ ಈ ವ್ರತನ ಮಾಡಬೇಕು, 16 ತಂಬಿಟ್ಟು ದೀಪನ ಬೆಳಗಬೇಕು. ಮತ್ತು ಈ ಬಾಗಿನದಲ್ಲಿ ಇಟ್ಟಿರೋಂಥ ಐಟಮ್ಸು ಅಷ್ಟೇ, 16 ವೀಳ್ಯದೆಲೆ, 16 ಬಟ್ಲಡಿಕೆ, ಈ ಥರ ಎಲ್ಲ 16 ಕೌಂಟಲ್ಲೇ ಇರುತ್ತೆ. ಅರ್ಶಿನ ಕೊಂಬು 16 ಈ ಥರ. ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿಬಿಂಬೆಗೆ ಮಂಗಳಾರತಿ ತಂದು ಬೆಳಗಿರ ಅಂಬುಜಾಕ್ಷರಾಡಿಗೆ. ಸೊ ಈ 16 ತಂಬಿಟ್ಟು ಆರತಿ ಏನು ಬೆಳಗ್ತೀವಲ್ವ ಆವಾಗ ಆರತಿ ಹಾಡನ್ನ ಆಡಿ ಬೆಳಗಬೇಕಾಗುತ್ತೆ. ಸೊ ಈ ರೀತಿ ಬೆಳಗಿದ್ಮೇಲೆ ಇದರಿಂದ ಒಂದು ಕಾಟಿಕೆನ ತಗೊಳ್ತೀವಿ. ಅಂದರೆ ಈ ಚಪಾತಿ ಎಲ್ಲ ಎತ್ತೋದು ಸ್ಪ್ಯಾಚುಲ ಬರುತ್ತಲ್ಲ ಅಂಥ ಒಂದು ಸ್ಟೀಲ್ದು ಒಂದು ಚಪಾತಿದಿದ್ದನ್ನ ಆ ದೀಪದ ಮೇಲೆ ಇಟ್ಟಿರ್ತೀವಿ. ಆ ಕಪ್ಪು ಏನು ಬರುತ್ತಲ್ಲ ದೀಪ ಉರಿಯಿಂದ, ಸೊ ಅದಕ್ಕೆ ಒಂದು ಚೂರು ತುಪ್ಪನ ಮಿಕ್ಸ್ ಮಾಡಿದ್ರೆ ನಿಮಗೆ ಕಾಟಿಕೆ ಆಗುತ್ತೆ. ಆ್ಯಕ್ಚುಲಿ ಇದನ್ನು ದೇವ್ರಿಗೆ ಕಾಟಿಕೆ ಥರ ನಾವು ಮಾಡಿ ಕೊಡುವಂಥದ್ದು. ಸೊ ಮೊದಲೆಲ್ಲ ನಾವು ಈ ಒಂದು ಕಾಜಲ್ ಅಂತ ಇವಾಗ ಏನು ಯೂಸ್ ಮಾಡ್ತೀವಲ್ಲ ಅದನ್ನು ಹಳೆ ಕಾಲದಲ್ಲಿ ಈ ಥರನೇ ಮಾಡ್ತಾಯಿದ್ದಂತೆ. ಕಾಟಿಕೆ ಈ ಥರ ತುಪ್ಪದಲ್ಲಿ ಹುರಿದಿರೋ ಅಂಥ ಬತ್ತಿಗಳಿಂದ ಬರುವಂಥ ಆ ಒಂದು ಕಪ್ಪನ್ನು ಕಾಟಿಕೆ ಥರ ಧರಿಸ್ತಾ ಇದ್ರಂತೆ.
ಸೊ ಈ ವ್ರತದಲ್ಲಿ ಈ ಒಂದು ಕಾಟಿಕೆ ಮತ್ತು ಆ ತಂಬಿಟ್ಟು ದೀಪಗಳು ತುಂಬಾ ಇಂಪಾರ್ಟೆಂಟು. ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಸಿತಿ ಕಂಠ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಕೊನೆಗೆ ಒಂದು ಹಾಡು ಮುಖಾಂತರ ಇವತ್ತಿನ ಈ ಸ್ವರ್ಣಗೌರಿ ವ್ರತನ ನಾನು ಕಂಪ್ಲೀಟಾಗಿ ಸಕ್ಸಸ್ಫುಲಿ ಮುಗಿಸ್ದೆ ಅಂತ ಹೇಳ್ಬೋದು. ಸೊ ಈ ಮಗು ನೋಡಿ ಸಚ್ ಎ ಕ್ಯೂಟಿ ಪೈ. ಸೊ ನಾವು ಮನೆ ಕಟ್ಟಿ ಫಸ್ಟ್ ಟೈಮ್ ಆ ಮನೆಯಲ್ಲಿ ಮದುವೆ ಆಗಿ ಬಂದು ಮಗು ಹುಟ್ಟಿರೋದಂದರೆ ಈ ಮಗುನೇ ನಮ್ಮ ಮನೇಲಿ. ಸೊ ಸಖತ್ ಸ್ಪೆಷಲ್ ಅವಳು ಅಂತಲೇ ಹೇಳ್ಬೋದು. ಸೊ ಮುಂಚೆ ಎಲ್ಲ ತುಂಬಾ ವ್ಲಾಗ್ಸಲ್ಲಿ ಇರ್ತಾಯಿದ್ಲು ಈ ಮಗು. ಬಟ್ ಈ ನಡುವೆ ಸ್ವಲ್ಪ ಸ್ಕೂಲು ಅದು ಇದು ಬ್ಯುಸಿ ಆಗಿಬಿಟ್ಟಿದ್ದಾಳೆ, ಯಾವುದೂ ವ್ಲಾಗ್ಸಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಇವಾಗ ನಮ್ಮ ಮನೇಲೂ ಈ ಒಂದು ಸ್ವರ್ಣಗೌರಿ ವ್ರತ ಅಂತೂ ಮುಗಿದಿದೆ. ಸೊ ಈ ಒಂದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ದು ಪ್ರಾಡಕ್ಟ್ಸ್ ನಾನು ಏನೇನು ಯೂಸ್ ಮಾಡಿದ್ದೀನಲ್ಲ, ರಂಗೋಲಿ, ಇದು ಸ್ಟಿಕ್ಕರು ಮತ್ತು ಬ್ಲೂ ಫ್ಲವರ್ಸ್ದೆಲ್ಲ, ಅದರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಈ ವರ್ಷ ಬಾಗಿನ ಮೊರ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಅಲ್ಲಿ ದೇವಿ ಮುಂದೆ ಇಡೋದಕ್ಕೆ. ಲೈಕ್ ಅದರದ್ದು ಗೌರಿ ಸೈಜು ಮತ್ತು ಆ ಮೊರದ್ದು ಸೈಜು ಆಲ್ಮೋಸ್ಟ್ ಮ್ಯಾಚ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ಒಂದು ಮನೆಯ ಮುದ್ದು ಗೌರಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ, ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಈ ಒಂದು ವ್ಲಾಗು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಈ ವರ್ಷ ಗೌರಿ ಗಣೇಶ ಹಬ್ಬಕ್ಕಂತೂ ನಮ್ಮ ಲೇಔಟ್ ಅಂತೂ ಫುಲ್ ಲೈಟ್ಸಿಂದ ಕಂಗೊಳಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಲ್ವ, ನಮ್ಮ ಏರಿಯಾಲೂ ಈ ಸಲ ಗಣೇಶ ಕೂಡಿಸ್ತಾ ಇದ್ದಾರೆ ಅಂತ. ಸೊ ಅದನ್ನೆಲ್ಲ ಅರೇಂಜ್ಮೆಂಟ್ಸ್ ಇಲ್ಲಿ ಮಾಡಿದರು. ಹಂಗೂ ನೈಟು ಒಂದು ಸಲ ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಈ ನೈಟ್ ವ್ಯೂ ನೋಡೋಕ್ಕೆ ಅಂತಲೇ ಬಂದೆ. ಎಸ್ಪೆಷಲಿ ಈ ಲೈಟ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದರ್ ಡೇಸ್ನ ಕಂಪೇರ್ ಮಾಡಿದ್ರೆ ಇವಾಗ ತುಂಬಾ ಬ್ಯೂಟಿಫುಲ್ಲಾಗಿ ಅನಿಸುತ್ತೆ. ಸೊ ಎಲ್ಲರಿಗೂ ಆಹ್ವಾನ ಮಾಡೋದಕ್ಕೆ ಒಂದು ಫ್ಲೆಕ್ಸ್ ಮುಖಾಂತರ ಎಂಟ್ರೆನ್ಸಲ್ಲೇ ಬೋರ್ಡ್ ಹಾಕಿದ್ರು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಗಣೇಶ ಹಬ್ಬ ನಮ್ಮ ಮನೇಲಿ ಯಾವ ರೀತಿ ಇತ್ತು ಸಂಭ್ರಮ, ಮತ್ತು ನಮ್ಮ ಏರಿಯಾ ಗಣಪತಿ ಯಾವ ರೀತಿ ಕಾಣ್ತಾ ಇತ್ತು ಅಂತ ಕಂಟಿನ್ಯೂಯೇಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ, ಈ ಒಂದು ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ಒಂದು ವ್ಲಾಗ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸೊ ಕೊನೆ ತನಕ ಯಾರೆಲ್ಲ ಈ ಒಂದು ವ್ಲಾಗ್ನ ನೋಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ವ್ಲಾಗ್ಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.